ಸಂತ ಏಕನಾಥ. ಧರ್ಮವನ್ನು ಯಾರು ರಕ್ಷಿಸುವರೋ ಅಂಥವರನ್ನು ಧರ್ಮವು ರಕ್ಷಿಸುತ್ತದೆ ಎಂಬ ತತ್ವದಲ್ಲಿ ನಂಬಿಕೆಯನ್ನಿಟ್ಟು ಸಾಮ್ರಾಜ್ಯವನ್ನು ಕಟ್ಟಿದವರು ವಿಜಯನಗರದ ಪ್ರಭುಗಳು. ಈ ಅರಸ ಮನೆತನದವರಲ್ಲಿ ಕೃಷ್ಣದೇವರಾಯನ ಹೆಸರು ಬಹು ಪ್ರಖ್ಯಾತವಾದದ್ದು. ಈತನು ಪಂಢರಪುರದಲ್ಲಿದ್ದ ಪಾಂಡುರಂಗನ ವಿಗ್ರಹವನ್ನು ವಿಜಯನಗರದ ರಾಜಧಾನಿಗೆ ತಂದು ಅಲ್ಲಿ ಪೂಜಾದಿಗಳನ್ನು ನಡೆಯುವಂತೆ ಏರ್ಪಾಡು ಮಾಡಿದನು. ಈ ವಿಷಯವನ್ನು ತಿಳಿದ ಭಾನುದಾಸರು ಪಂಪಾ ಕ್ಷೇತ್ರವನ್ನು ಹುಡುಕಿಕೊಂಡು ಬಂದರು. ರಾಜ ವೈಭವದಲ್ಲಿ ಪೂಜೆಗೊಳ್ಳುತ್ತಿದ್ದ ಪಾಂಡುರಂಗನ ಅನನ್ಯ ಸೇವೆ ಮಾಡಿದರು. ಸಾಮ್ರಾಟನಾದ ಕೃಷ್ಣದೇವರಾಯನನ್ನು ಕಂಡು ಆತನ ಮನವೊಲಿಸಿಕೊಂಡು ವಿಠ್ಠಲನ ವಿಗ್ರಹವನ್ನು ಪಂಢರಪುರಕ್ಕೆ ತಂದು ಮೊದಲಿದ್ದ ಸ್ಥಳದಲ್ಲಿಯೇ ಪುನಃ ಪ್ರತಿಷ್ಠಾಪನೆಯಾಗುವಂತೆ ಮಾಡಿದರು. ಅಂದಿನಿಂದ ಕನ್ನಡ ನಾಡಿನ ಹರಿದಾಸರು ಮಹಾರಾಷ್ಟ್ರದ ಸಂತರು ಪಂಢರಪುರ ಕ್ಷೇತ್ರದಲ್ಲಿ ಒಮ್ಮಿಳಿತರಾಗಿ ಭಕ್ತಿಯಿಂದ ಭಾಗವತ ಧರ್ಮವನ್ನು ಪ್ರಚಾರ ಮಾಡಲಾರಂಭಿಸಿದರು. ಮಹಾನುಭಾವರಾದ ಈ ಭಾನುದಾಸರ ವಂಶದಲ್ಲಿ ಜನ್ಮ ತಾಳಿದ ಸಂತ ಏಕನಾಥರು. ಶಕಪುರುಷನೆಂದು ಖ್ಯಾತನಾದ ಶಾಲಿವಾಹನನು ಗೋದಾವರಿ ತೀರದ ಪ್ರತಿಷ್ಠಾನಪುರ ಎಂಬ ನಗರದಲ್ಲಿ ರಾಜ್ಯವನ್ನಾಳುತ್ತಿದ್ದನು. ಈ ನಗರವನ್ನೇ ಪ್ರಾಕೃತ ಭಾಷೆಯಲ್ಲಿ ಪೈಠಣ್ ಎಂದು ಕರೆಯತೊಡಗಿದರು. ಬಾಲ್ಯ. ಪೈಠಣ್ ನಗರದ ನಿವಾಸಿಗಳಾದ ಸೂರ್ಯನಾರಾಯಣ ಹಾಗೂ ರುಕ್ಮಿಣಿ ಎಂಬ ದಂಪತಿಗಳಿಗೆ ಶಾಲಿವಾಹನ ಶಕೆ 1455ರಲ್ಲಿ ಅಂದರೆ ಕ್ರಿಸ್ತಶಕ 1533ರಲ್ಲಿ ಮೂಲಾ ನಕ್ಷತ್ರದಲ್ಲಿ ಗಂಡು ಸಂತಾನವಾಯಿತು. ಈ ನಕ್ಷತ್ರ ದೋಷವೇನೋ ಎಂಬಂತೆ ಮಗು ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾಗಿ ಕೂಸಾಗಿದ್ದಾಗಲೇ ಅಜ್ಜ ಅಜ್ಜಿಯರ ನೆರಳಲ್ಲಿ ಬೆಳೆಯುವಂತಾಯಿತು. ಈ ಮಗುವನ್ನು ಬಿಟ್ಟರೆ ವಂಶಕ್ಕೆ ಬೇರೆ ಸಂತಾನವೇ ಇರಲಿಲ್ಲ. ಆದುದರಿಂದ ತಾತ ಚಕ್ರಪಾಣಿಯವರು ಈ ಮಗುವನ್ನು ಏಕನಾಥ ಎಂಬ ಹೆಸರಿನಿಂದ ಕರೆಯಲಾರಂಭಿಸಿದರು. ಮಗು ಏಕನಾಥನು ಬೆಳೆದಂತೆಲ್ಲ ಅವನಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವು ದೊರೆಯುವಂತಾಗಬೇಕು ಎಂದು 6 ವರ್ಷದ ಬಾಲಕನಿರುವಾಗಲೇ ಚಕ್ರಪಾಣಿಯವರು ಆತನಿಗೆ ಉಪನಯನ ಸಂಸ್ಕಾರವನ್ನು ನೆರವೇರಿಸಿದರು. ಸ್ನಾನ, ಸಂಧ್ಯಾವಂದನೆ, ದೇವತಾರ್ಚನ ಮೊದಲಾದವುಗಳಲ್ಲಿ ಏಕನಾಥನಿಗೆ ಬಹು ಆಸಕ್ತಿ. ಬಾಲಕನು ಸಮಯಕ್ಕೆ ಸರಿಯಾಗಿ ನಿಯಮಕ್ಕೊಳಪಟ್ಟು ತನ್ನ ದಿನಚರಿಯನ್ನು ನಡೆಸಿಕೊಂಡು ಬರುತ್ತಿದ್ದನು. ಆತನ ಕಂಠದಿಂದ ವೇದ ಪಾಠಗಳನ್ನು ಕೇಳುವುದೆಂದರೆ ಪೈಠಣದ ಹಿರಿಯರಿಗೆ ಹಬ್ಬವೆನಿಸುತ್ತಿದೆ. ಕಾವ್ಯ, ನಾಟಕ ಮೊದಲಾದ ಸಂಸ್ಕೃತ ಸಾಹಿತ್ಯಾಭ್ಯಾಸದಲ್ಲಿ ಆತನನ್ನು ಸರಿಗಟ್ಟುವ ವಿದ್ಯಾರ್ಥಿಗಳಿರಲಿಲ್ಲ. ವೇದ, ವೇದಾಂತ ಮೊದಲಾದ ಉದ್ಗ್ರಂಥಗಳಲ್ಲಿ ಅಭ್ಯಾಸವನ್ನು ಪ್ರಾರಂಭಿಸುವಾಗ ಆ ಗ್ರಂಥಗಳಲ್ಲಿ ಅಡಕವಾದ ಜಟಿಲಾರ್ಥಗಳನ್ನು ಸುಲಭವಾದ ರೀತಿಯಲ್ಲಿ ತನಗೆ ತಿಳಿಸಿ ಹೇಳುವ ಗುರುಗಳನ್ನು ಪಡೆಯಲು ಆತನ ಮನಸ್ಸು ಹಾತೊಡಲಾರಂಭಿಸಿತು. ಗುರು ದೊರೆತರು. ಗೋದಾವರಿ ತೀರದಲ್ಲಿನ ಶಿವ ದೇವಾಲಯವೆಂದರೆ ಏಕನಾಥನಿಗೆ ಪಂಚಪ್ರಾಣ. ಆ ದೇವಾಲಯದಲ್ಲಿ ಬಂದಿಳಿದ ಸಾಧು ಸಂತರ ಸೇವೆಯನ್ನು ಆತ ಬಹು ಶ್ರದ್ಧೆಯಿಂದ ಮಾಡುತ್ತಿದ್ದ. ಅವರೆಲ್ಲರ ವೇಳೆಯಲ್ಲಿ ಏಕಾಂತದ ತಾಣವನ್ನು ಹುಡುಕಿಕೊಂಡು ಹೋಗಿ ಧ್ಯಾನಾಸಕ್ತನಾಗಿ ಕುಳಿತು ಬಿಡುತ್ತಿದ್ದ. ಹೀಗೆ ಏಕಾಂತದಲ್ಲಿ ಕುಳಿತಾಗ ಒಂದು ದಿನ ನಿನ್ನ ಆತ್ಮೋದ್ಧಾರಕರಾದ ಗುರುಗಳ ದೇವಗಡದಲ್ಲಿದ್ದಾರೆ, ನೀನು ಅವರಿಗೆ ಮೊರೆ ಹೋಗು ಎಂಬ ಸೂಚನೆ ಆಯಿತೆಂದು ಹೇಳುತ್ತಾರೆ. ಆಗ ತಕ್ಷಣವೇ ಏಕನಾಥನು ಯಾರಿಗೂ ತಿಳಿಸದೆ ದೇವಗಡದ ಮಾರ್ಗವನ್ನು ತುಳಿಯಲಾರಂಭಿಸಿದ. ಅಂದು ಇಂದಿನಂತೆ ಪ್ರವಾಸದ ಸೌಕರ್ಯಗಳ ಕಾಲವಾಗಿರಲಿಲ್ಲ. ಪೈಠಣದಿಂದ ದೇವಗಡದ ಸಮೀಪದ ದಾರಿಯೂ ಆಗಿರಲಿಲ್ಲ. ಮಾರ್ಗದುದ್ದಕ್ಕೂ ದಟ್ಟವಾದ ಕಾಡು, ವನ್ಯ ಮೃಗಗಳ ಭಯ, ಕಳ್ಳ ಕಾಕರ ಹಾವಳಿ. ಯಾವ ಕಷ್ಟವನ್ನು ಲೆಕ್ಕಿಸದೆ ತದೇಕಚಿತ್ತನಾಗಿ ಗುರು ಚರಣಾರವಿಂದಗಳನ್ನು ಧ್ಯಾನ ಮಾಡುತ್ತಾ ಒಂದು ನಸುಕಿನಲ್ಲಿ ಜಾವದಲ್ಲಿ ದೇವಗಡ ಇಂದಿನ ದೌಲತಾಬಾದ್ ಕೋಟೆಯಲ್ಲಿ ಸುರಕ್ಷಿತವಾಗಿ ಬಂದು ತಲುಪಿದನು. ಬಹು ದೂರದ ಪ್ರಯಾಣವನ್ನು ಕೈಗೊಂಡು ಬಳಲಿ ಬಂದ ಏಕನಾಥನನ್ನು ಕಂಡಾಗ ಜನಾರ್ದನ ಸ್ವಾಮಿಗಳಿಗೆ ಧ್ರುವನ ಚಿತ್ರವು ಕಣ್ಮುಂದೆ ಬಂದು ನಿಂತಿತು. ಅವರು ಅತ್ಯಂತ ವಾತ್ಸಲ್ಯದಿಂದ ಆತನಿಗೆ ಆಶ್ರಯವನ್ನಿತ್ತು ತಮ್ಮ ಸೇವೆ ಮಾಡಿಕೊಂಡಿರುವಂತೆ ಅಪ್ಪಣೆಯನ್ನಿತ್ತರು. ಅಂದಿನಿಂದ ಏಕನಾಥರು ಮನಪೂರ್ವಕವಾಗಿ ಗುರುಗಳು ಹಾಗೂ ಗುರು ಪತ್ನಿಯ ಸೇವೆಯಲ್ಲಿ ನಿರತರಾದರು. ಏಕನಾಥರಿಗೆ ಗುರುಗಳೇ ತಂದೆ, ಗುರುಪತ್ನಿಯೇ ತಾಯಿ ಎನ್ನುವಂತಾಯಿತು. ಏಕನಾಥರ ಗುರುಗಳಾದ ಜನಾರ್ದನ ಪಂತರು ಮೂಲತಃ ಚಾಳಿಸ್ಗಾಂವ್ ಎಂಬಲ್ಲಿ ದೇಶಪಾಂಡೆ ಮನೆತನದವರು. ಪಂತರ ಸಾಹಸ, ಪರಾಕ್ರಮ ಹಾಗೂ ನಿಷ್ಠೆಯ ಜೀವನ ಇವುಗಳಿಗೆ ಮಾರು ಹೋದ ದೊರೆಗಳು ಜನಾರ್ದನ ಪಂತರನ್ನು ದೇವಗಡದ ದುರ್ಗಾಧಿಪತಿ ಯನ್ನಾಗಿ ನೇಮಿಸಿದರು.
ಇವರು ಮಹಾಭಾಗವತ ಭಕ್ತರೆಂದು ದತ್ತದೇವನ ಆರಾಧಕರೆಂದು ಹೆಸರುವಾಸಿಯಾಗಿದ್ದರು. ಕೋಟೆಯ ರಕ್ಷಣೆ. ಒಂದು ದಿನ ನಸುಕಿನ ಜಾವದಲ್ಲಿ ಜನಾರ್ದನ ಪಂತರು ಧ್ಯಾನಮಗ್ನರಾಗಿ ಯೋಗಾಸನದಲ್ಲಿ ಕುಳಿತುಕೊಂಡಿದ್ದರು. ಅದೇ ಸಮಯದಲ್ಲಿ ಶತ್ರುಗಳು ಕೋಟೆಯನ್ನು ಮುತ್ತಿರುವುದರೆಂದು ಸಮಾಚಾರ ಬಂದಿತು. ಆಗ ಏಕನಾಥರು ಯುದ್ಧ ಕಾಲದಲ್ಲಿ ತಮ್ಮ ಗುರುಗಳು ಧರಿಸುತ್ತಿದ್ದ ಉಡುಪುಗಳನ್ನು ಧರಿಸಿಕೊಂಡು ಅವರ ಕುದುರೆಯನ್ನೇ ಹತ್ತಿ ದೇವಗಢದ ಸೈನಿಕರನ್ನು ಹುರಿದುಂಬಿಸುತ್ತಾ ಕಾಲಭೈರವನಂತೆ ಯುದ್ಧವನ್ನು ಆರಂಭಿಸಿದರು. ಇದನ್ನು ಕಂಡ ಸೈನಿಕರು ಇಮ್ಮಡಿ ಉತ್ಸಾಹದಿಂದ ಮುನ್ನುಗ್ಗಿ ಶೂರತನದಿಂದ ಹೋರಾಡತೊಡಗಿದರು. ಶತ್ರುಗಳು ಓಡಿ ಹೋದರು. ಯುದ್ಧ ಭೂಮಿಯಿಂದ ಮರಳಿದ ಏಕನಾಥರು ತಾವು ತೊಟ್ಟ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಚ್ಚಿಟ್ಟು ಲಾಯದಲ್ಲಿ ಕುದುರೆಯನ್ನು ಕಟ್ಟಿಹಾಕಿ ತಮ್ಮ ಗುರುಗಳ ಧ್ಯಾನಾಸಕ್ತರಾಗಿ ಕುಳಿತ ಸ್ಥಳದಲ್ಲಿ ಮತ್ತೆ ಮೊದಲಿನಂತೆ ಕಾವಲು ಕಾಯತೊಡಗಿದರು. ಧ್ಯಾನ ಸಮಾಧಿಯಿಂದ ಎಚ್ಚೆತ್ತು ಜನಾರ್ದನ ಸ್ವಾಮಿಗಳು ಹೊರಬಂದು ನೋಡಿದಾಗ ತಮ್ಮ ಪರಿಸರದಲ್ಲಿದ್ದ ಬದಲಾವಣೆಯನ್ನು ಕಂಡರು. ನಡೆದುದೆಲ್ಲವನ್ನು ವಿಚಾರಿಸಿ ಒಂದು ಸಲ ಸೂಕ್ಷ್ಮವಾಗಿ ಏಕನಾಥನನ್ನು ಅವಲೋಕಿಸಿದರು. ಅನಂತರ ಆತನನ್ನು ಸಮೀಪಕ್ಕೆ ಬರಮಾಡಿಕೊಂಡು, ಮಗು, ನಿನ್ನ ಈ ಸಾಹಸದಿಂದ ನಾನು ಬೆರಗಾಗಿದ್ದೇನೆ. ಇಂದು ವಿಪತ್ತಿನಲ್ಲಿ ಸಿಲುಕಿದ ಈ ಕೋಟೆಯನ್ನು ರಕ್ಷಿಸಿದಂತೆ ವಿಧರ್ಮಿಗಳ ಪ್ರಭಾವಕ್ಕೆ ಸಿಲುಕಿರುವ ಸನಾತನ ಧರ್ಮವನ್ನು ರಕ್ಷಿಸುವ ಕಾರ್ಯವು ನಿನ್ನಿಂದಾಗಲಿದೆ. ಆ ತಪೋಬಲವು ನಿನ್ನಲ್ಲಿ ಬೆಳೆದು ಬರುವಂತಾಗಲಿ ಎಂದು ದತ್ತದೇವನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುವೆ ಎಂದು ಹೇಳಿ ವಾತ್ಸಲ್ಯದಿಂದ ಏಕನಾಥರ ಮೈದಡವಿ ಆಶೀರ್ವಾದ ಮಾಡಿದರು. ಹೀಗೆ ಸಿಕ್ಕುತ್ತದೆ. ದುರ್ಗದ ಖರ್ಚು ವೆಚ್ಚಗಳೆಲ್ಲ ಹೆಚ್ಚಾಗಿ ಪರಿಶೀಲಿಸುವಂತೆ ಗುರುಗಳು ಏಕನಾಥರಿಗೆ ಆಜ್ಞೆ ಮಾಡಿದರು. ಆಯಾ ವ್ಯಯಗಳನ್ನು ತಾಳೆ ಹಾಕಿ ನೋಡಿದಾಗ ಒಂದೇ ಒಂದು ಕಾಸು ಲೆಕ್ಕಕ್ಕೆ ಸಿಕ್ಕಲಿಲ್ಲ. ಅದನ್ನು ಹುಡುಕಿ ನೋಡಲು ರಾತ್ರಿಯ ಬಹುಹೊತ್ತು ಕಾಲ ಕಳೆಯಿತು. ಸತತ ಪ್ರಯತ್ನದಿಂದಾಗಿ ಕೊನೆಗೊಮ್ಮೆ ಆ ತಪ್ಪು ಸಿಕ್ಕಿತು. ಸಿಕ್ಕಿ ಹೋಯಿತು ಎಂದು ಹರ್ಷಭರಿತನಾಗಿ ಏಕನಾಥರು ಕೂಗಿಕೊಂಡರು. ಚಪ್ಪಾಳೆಯನ್ನು ತಟ್ಟಿದರು. ಅವರ ಕೂಗನ್ನು ಕೇಳಿ ಜನಾರ್ದನ ಪಂತರಿಗೆ ಎಚ್ಚರವಾಗಿತು. ಕೂಡಲೇ ಹೊರಬಂದು ವಿಷಯವನ್ನು ವಿಚಾರಿಸಿದರು. ಆಗ ಒಂದು ಬಿಡಿಕಾಸಿನ ಲೆಕ್ಕವು ತಮಗೆ ತೊಂದರೆ ಕೊಡುವುದೆಂದು ಏಕನಾಥರು ವಿವರಿಸಿದರು. ಅದನ್ನು ಕೇಳಿ ಜನಾರ್ದನ ಸ್ವಾಮಿಗಳು, ಮಗು, ಒಂದು ಬಿಡಿಕಾಸನ್ನು ಹುಡುಕಿ ತೆಗೆಯಲು ಹೇಗೆ ನೀನು ಪ್ರಯತ್ನಿಸಿದೆಯೋ ಹಾಗೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಪ್ರಯತ್ನಿಸಿದಲ್ಲಿ ಖಂಡಿತವಾಗಿಯೂ ನಿನಗೆ ಆ ಕಾರ್ಯದಲ್ಲಿ ಯಶಸ್ಸು ಲಭಿಸುವುದು ಎಂದು ಹೇಳಿದರು. ಹೀಗೆ ಜನಾರ್ದನ ಸ್ವಾಮಿಗಳು ತಮ್ಮ ದಿನನಿತ್ಯದ ವ್ಯವಹಾರಗಳಿಂದ ಪಾರಮಾರ್ಥದ ಒಂದೊಂದು ಮೆಟ್ಟಿಲನ್ನು ಹತ್ತುವಂತೆ ನಾಥರಿಗೆ ಶಿಕ್ಷಣವನ್ನು ಇಯುತ್ತಿದ್ದರು. ಹೀಗೆ ಭಗವಂತನ ಸಾಕ್ಷಾತ್ಕಾರವು ಆಗುತ್ತದೆ ಎಂದು ಹೇಳಿದರು.